ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯೋತ ಮಲ್ಲಪ್ಪ ಜೋದವರು. ಆತ್ಮೀಯರೇ, ನಾವು ಸಾಕಷ್ಟು ಸಲ ಈ ಬಳ್ಳಾರಿ ಸುತ್ತಮುತ್ತಲಿನ ಖನಿಜಗಳ ಬಗ್ಗೆ ಮಾತಾಡಿದ್ದೀವಿ. ಬಂದು ವರದಿಗಳ ಆಧಾರದ ಮೇಲೆ ನಿಮ್ಮೊಂದಿಗೆ ಅಲ್ಲೇನು ನಡೀತಾ ಇದೆ, ಏನು ಅವ್ಯವಹಾರ ನಡೀತಾ ಇದ್ದಾವ, ಕಾಡನ್ನು ಹೇಗೆ ನಾಶ ಮಾಡ್ತಾ ಇದ್ದಾರೆ, ಖನಿಜಗಳನ್ನ ಯಾವ ರೀತಿ ನಾಶ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯಗಳನ್ನು ನಿಮ್ಮೊಂದಿಗೆ ಚರ್ಚೆನೂ ಮಾಡಿದ್ದೀವಿ, ತಿಳಿಸಿ ಹೇಳೋ ಪ್ರಯತ್ನ ಮಾಡಿದ್ದೀವಿ. ಅದು ಎಷ್ಟು ಯಶಸ್ವಿಯಾಗಿದೆಯೋ ಗೊತ್ತಿಲ್ಲ. ಅದು ನೋಡ್ತಾ ಇದ್ದಾರೆ, ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಈಗ 55 ವರ್ಷಗಳ ಹಿಂದೆ ಸರ್ವೆ ಮಾಡಿದಂಥದ್ದು, ಅದು ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಕುಮಾರಸ್ವಾಮಿ ಐರನ್ ಓರ ಬ್ಲಾಕ್. ನಾವು ಯಾವ ಕುಮಾರಸ್ವಾಮಿ ಬಗ್ಗೆ, ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳಲ್ಲ, ಕುಮಾರಸ್ವಾಮಿ ದೇವಾಲಯ ಆ ಒಂದು ಸಂಡೂರಲ್ಲಿದ್ದಂಥದ್ದು, ಅಲ್ಲಿ ಕಾಡದ ದಟ್ಟ ಕಾಡದ, ಆ ಕಾಡಿನ ಐರನ್ ಅಥವಾ ಕಬ್ಬಿಣ ಅದರು ಮತ್ತು ಮ್ಯಾಂಗ್ನೀಸ್ ಅದ್ರ ಮೇಲೆ ಎಲ್ಲರ ಕಣ್ಣು ಹೊಡ್ಕೋಬೇಕಪ್ಪ ಅದನ್ನು ಸಿಕ್ಕಾಪಟ್ಟಿ ಅಂತೇಳಿ ಭಾಳದಂತ ಒಂದು ಇವರ ಅಂದಾಜು. ಅದರ ಪಡೆಯುವ ಸಲುವಾಗಿ 55 ವರ್ಷಗಳಿಂದ, ಅಂದ್ರೆ ವಿಶೇಷವಾಗಿ 68-72ನೇ ಸಾಲಿನಲ್ಲಿ ಅಥವಾ 1973-71ನೇ ಸಾಲಿನಲ್ಲಿ ತೆಗೆದಂಥದ್ದು. ಅಲ್ಲೇ ಒಂದು ಕಂಪ್ನಿ ಆವತ್ತು ಸರ್ವೆ ಮಾಡ್ತದೆ. ಸರ್ವೆ ಮಾಡಿ ಗಣಿ ಭೂವಿಜ್ಞಾನ ಇಲಾಖೆ ವತಿಯಿಂದ ಆ ಬ್ಲಾಕ್ನಲ್ಲಿ ಮಿನರಲ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಕನ್ಸಲ್ಟೆನ್ಸಿ ಲಿಮಿಟೆಡ್ MECL ಎಂಬ ಸಂಸ್ಥೆ ಖನಿಜ ಅನ್ವೇಷಣೆ ಮಾಡಿ, ಹೌದು ಖನಿಜದ, ಕಬ್ಬಿಣದ ಎದಿರದ, ಮ್ಯಾಂಗ್ನೀಸ್ ಎದಿರದ ಅಂತೇಳಿ ಒಂದು ಸರ್ಟಿಫೈ ಮಾಡ್ತಾರೆ. ಅದು 55 ವರ್ಷಗಳಿಂದ. ಇಂದಿನಷ್ಟು ಅವತ್ತು ವೈಜ್ಞಾನಿಕ ಅಥವಾ ಅದಕ್ಕಿಂತ ತಂತ್ರಜ್ಞಾನ ದೃಷ್ಟಿ ಇಟ್ಕೊಂಡು ಡೆವಲಪ್ ಆಗಿರಲಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಅದರ ಆಧಾರ ಮೇಲೆ ಇವತ್ತು ವಿಶೇಷವಾಗಿ ಏನಪ್ಪ ಅಂದ್ರೆ ಅದನ್ನು RBSSN ಎಂಬ ಸಂಸ್ಥೆಗೆ ಅತ್ಯಧಿಕ ಪ್ರೀಮಿಯಂ ಅಂದ್ರೆ 200% ಪ್ರಮಾಣದಲ್ಲಿ ಹೆಚ್ಚು ಮಾಡಿ ಅವರು ತೊಗೊಂಡಿದ್ದಾರೆ. ಅದಕ್ಕಿಂತ ಅವ್ರಿಗೆ ಇನ್ನು ಸರ್ಕಾರ ಬಿಟ್ಟು ಕೊಡಬೇಕಾದ ಜಾಗ ಕಡ್ಕೊಂಡ್ರಪ್ಪ ತೊಗೊಂಡ್ರು ಅಂತಾರೆ. ಯಾವ ಕರ್ಮರಿ 55 ವರ್ಷದ, ಅದು ಒಬ್ಬ RTIದವರು ಏನೋ ಸಂಶಯ ಅಂತ ಕೇಳಿದರು. ಆಗ ಗೊತ್ತಾಯ್ತು, ಇಲ್ಲಪ್ಪ ಈ ಸಂಸ್ಥೆ 55 ವರ್ಷಗಳಿಂದ ಸರ್ವೆ ಮಾಡಿದ್ದು, ಆದರೆ ಇವತ್ತು ಮಾರ್ತಾ ಇದ್ದಾರೆ ಅಥವಾ ಕೊಡ್ತಾ ಹರಾಜು ಹಾಕ್ತಾ ಇದ್ದಾರೆ. ಈಗ ಹರಾಜಲ್ಲಿ ತೊಗೊಂಡಿದ್ದಾರೆ. ಅದನ್ನು ಮುಂದೆ ಇನ್ನೇನದ, ಅದು ಎಷ್ಟು ಜಾಗದ ಅದನ್ನು ತೊಗೊಂಡು ಅದರನ್ನು ಏನಪ್ಪ ಅಂದ್ರೆ ಈ ಬಗ್ಗೆ 217.453 ಅಂದ್ರೆ ಅಂದಾಜು 88 ಹೆಕ್ಟೇರ್ ಭೂಮಿಯನ್ನು ಗಿಡಗಳು ಕಡದ ಖನಿಜ ತೊಗೊಂಡ, ಗಿಡಕ್ಕೆ ಪೆಟ್ಟ ಆದಂಗೆ ಕಡಿದಂಗೆ ಏನೋ ಕಿತ್ತೊಗಿಬೇಕಲ್ಲ ಅವತ್ತಲ್ಲ ತಕ್ಕೊಂಡು ಮಾಡುವಂಥ ಬಿಸ್ನೆಸ್ ಇದು. ಒಂದು ಬ್ಲಾಕ್ ಅದ, ಆ ಬ್ಲಾಕ್ ಅದು ಈಗ ಹೇಳ್ತಿಲ್ಲ ನಿಮಗೆ. ಕುಮಾರಸ್ವಾಮಿ ಈ ದಟ್ಟಾರಣದಂಥದ್ದು ಕುಮಾರಸ್ವಾಮಿ ಐರನ್ ಓರ ಬ್ಲಾಕ್, ಅದನ್ನು ಒಂದು ಕಂಪ್ನಿಗೆ ಮಾರಿದ್ದಾರೆ. ಹಿಂಗಿದು ಇದು ಏನು, ಅದು ಎಷ್ಟು ಸತ್ಯ ಎಷ್ಟು ಸುಳ್ಳ ಏನು, ಕೆಲವೊಂದಿಷ್ಟು ನಮಗೆ ಈ ಒಂದು ಏರಿಯಾದಲ್ಲಿ ಇವತ್ತು ನಮ್ಮ ಖನಿಜದ್ದಾಗಿರ್ಬೋದು, ಗಣಿ ಮತ್ತು ಇನ್ನೊಂದಾಗಿರ್ಬೋದು, ಇನ್ನೊಂದು ಮೆಡಿಸಿನದಾಗಿರ್ಬೋದು, ಇವೆಲ್ಲ ನಮ್ಮ ಸಂಸ್ಕೃತದಾಗಿದ್ದಂಗೆ ರೀ, ಭಾಳ ತಿಳಿದೇ ಇಲ್ಲ. ಅಂಥ ವಿಷಯದಲ್ಲಿ ನಮ್ಮ BR ಹಿರೇಮಠ ಅಂತವರು ಇನ್ನುಳಿದ ಕೆಲವು ಪರಿಸರ ಪ್ರೇಮಿಗಳು ಅಭ್ಯಾಸ ಮಾಡಿದ್ದನ್ನು ಜನರಿಗೆ ತಿಳಿಸೋ ಪ್ರಯತ್ನ ಮಾಡ್ತಾರೆ. ಬಟ್ ಆ ಮಾಧ್ಯಮನ ಪಾಪ ಅವ್ರ ಬಗ್ಗೆ ಹೆಚ್ಚು ಧ್ವನಿ ಕೊಡೋದಿಲ್ಲ. ಯಾವ್ಯಾವುದು ಕೊಡ್ತಾರೆ ರೀ, ಹಿಂದೂ ಮುಸ್ಲಿಮ್ ಅಂತೇಳಿ ಇದು ಮಾಬ್ ಲಿಂಚಿಂಗ್ ಅಂತೇಳಿ ಮತ್ತೇನು ಮಾಡ್ತಾರೆ, ಜಗಳ. ಇದು ಭಾಳ ನಮ್ಮ ಗೋಧಿ ಮೀಡಿಯಾ ಅಲ್ರಿ, ನಮ್ಮ ಮೀಡಿಯಾ ಅಲ್ರಿ, ಇದನ್ನ ಪ್ರಚಾರ ಮಾಡ್ತಾರೆ. ಅದು ನಮ್ಮ ಅರಣ್ಯ ನಾಶ ಆಗಲಿಕ್ಕತ್ತದ. ಅದು ಅರಣ್ಯ ಎದಕ್ಕೆ ಕೊಟ್ಟಿದ್ದಾರೆ, ಅದು ಎಷ್ಟು ಉಳಿತು, ಉಳಿಸೋಕ್ಕೆ ಸಾಧ್ಯ ಇದೆ ಹೆಂಗೆ ಅಂತ. ಯಾಕಂದ್ರೆ ಮುಂದಿನ ಜನರೇಷನ್ ಖನಿಜ ಬೇಡವಾ, ಮತ್ತು ಅವು ಯಾವ ಇಂಡಸ್ಟ್ರಿಗೆ ಹೋಗ್ತಾವೆ, ಎಲ್ಲಿ ಹೋಗ್ತಾವೆ, ಕಬ್ಬಿಣ ಅದು ಸಹಿತ ಕ್ಲಿಯರೆನ್ಸ್ ಇರುವುದಿಲ್ಲ. ಅವ್ರು ಎಷ್ಟು ತೊಗೊಂಡು ಹೋಗ್ತಾರೋ. ಈಗಂತ 88 ಹೆಕ್ಟೇರ್ ಅಂತ ಹೇಳ್ತಾರೆ ಇವರು, ನಾಳೆ ಅದು ಎಷ್ಟು ಆಗ್ತದೋ ಗೊತ್ತಿಲ್ಲ. ನಾವು ಹೇಳೋ ಉದ್ದೇಶ ಏನಪ್ಪ ಈ ಸಂದರ್ಭದಲ್ಲಿ ಅಂದರೆ, ನಾವು ಮೇಲಿನಂಥ ವಿಷಯಗಳನ್ನ ಯಾಕೆ ಆಯ್ಕೆ ಮಾಡಿ ಚರ್ಚೆ ಮಾಡ್ತಾ ಇರ್ತೀವಿ ಜನರ ಜೊತೆಗೆ ಅಂದರೆ, ಜನ ತಿಳಿದುಕೊಳ್ಳಿ ಯಾವ ರೀತಿಯಾಗಿ ನಮ್ಮ ಈ ರಾಜಕಾರಣಿಗಳು, ಲೀಡರ್ಗಳು ಇವರೇ ಕೊಡೋರ. ಈಗ ಅಧಿಕಾರದ ಇರೋರು ಯಾರು, ಇವತ್ತಿನ ಕಾಂಗ್ರೆಸ್ ಐತಿ, ಕಾಂಗ್ರೆಸ್ಸಲ್ಲಿ ಕೊಡ್ತಾರೆ, ನಾಳೆ BJP ಬರ್ತಾರೆ, BJP ಕೊಡ್ತಾರೆ. ಅವ್ರು ಇದ್ರ ಬಗ್ಗೆ ಬೆಲೆನೇ ಇಲ್ಲ. ನೋಡಿರಿ, ಪ್ರತಿಯೊಂದು ಈ MLA ಸೀಟ್ಗಳಿದ್ದಂಥ ನೋಡಿರಿ, ಎಷ್ಟೋ ಕಾಡುಗಳ ಸಮೀಪದಂಥ ಒಂದು ಹೊಳೆ ಇರ್ಬೋದು, ಅಥವಾ ಹಳ್ಳಿರ್ಬೋದು, ಅಥವಾ ಹಳ್ಳದ ದಂಡಿಗಿರ್ಬೋದು, ಉಸುಕಿರ್ಬೋದು, ಎಲ್ಲರೂ ಜೀವ ಹೇಳ್ತಾ ಇದ್ದಾವೆ. ಇವತ್ತು ಯಾವ ಉಳಿತಾನೇ ಇಲ್ಲ. ಹೀಗಾಗಿ ನೀರು ಕಲುಷಿತ ಮತ್ತು ಕಾಡಂದು ನಿಧಾನ ಕರಗ್ತಾ ಇದೆ, ಹಾಗೆ ಕರಗ್ತಾ ಇದೆ. ಆದರೆ ನಮ್ಮ ಜನಾರ್ದನ ರೆಡ್ಡಿ ಅವರಂತೆ ಬಳ್ಳಾರಿಯನ್ನು ಕಂಗಾಲು ಮಾಡಿಬಿಟ್ಟವ್ರೆಲ್ಲ ಅವೆಲ್ಲ ಹುಡುಕಾಡಿ ಮಾಡಿ ಎಲ್ಲ ಕಬ್ಬಿಣ ಅದಿರ್ತೊಳಗೆ ಹಚ್ಚಿದ್ರು. ಅಲ್ಲಿ ಏನದ ಎಂತ ಇವತ್ತು ಸರಿಯಾದ ಮಾಹಿತಿನೇ ಸಿಗ್ತಾ ಇರಲಿಲ್ಲ. ಯಾವ ಕಂಪ್ನಿ ಬರ್ತದೆ, ಒಂದು ಸರ್ವೆ ಮಾಡ್ತದೆ, ಆ ಕಂಪ್ನಿ ಮಾತನ್ನು ನಂಬಬೇಕು. ಸರ್ಕಾರ ಇಲ್ಲ, ಕಂಪ್ನಿ ಅವ್ರು ಮಾಡ್ಯಾರಲ್ರಿ, ಮಾಡ್ಯಾರವರು ಕಂಪ್ನಿ ಸುಳ್ಳು ಹೇಳ್ತಿದ್ದೇನೆ ರೀ, ಎಲ್ಲ ಕರೆಕ್ಟ್ ಅಂತ ಅವ್ರು ಅಂತಾರೆ.
ಅಲ್ಲಿ ನೋಡಿದ್ರೆ ಕಾಡ ನಾಶ ಆಗ್ತಾ ಇದ್ದಾವೆ. ಕಾಡಷ್ಟೆಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಇರುವಂಥ ಒಂದು ಗ್ರಾಮ ಪಂಚಾಯಿತಿಯ ಪಿ ಡಿ ಒವ್ರನ್ನ ಹಿಡ್ಕೊಂಡು ಮೇಲಿನ ಅಧಿಕಾರಿಗಳೆಲ್ಲರೂ ನಿಸರ್ಗವನ್ನು ತಮ್ಮ ಹೆಂಗೆ ಬೇಕು ಹಂಗೆ ಬೇಕಾಬಿಟ್ಟೆ ಕೊಡುವಂಥದ್ದು, ತಮ್ಮ ಬೇಕಾದ್ರಿಗೆ ಮಾರುವಂಥದ್ದು, ಹೊಂಚುವಂಥದ್ದು ಕೇಳೋಂಗಿಲ್ಲ. ಎಮ್ ಎಲ್ ಎಗೆ ಬೇಕಂತವ್ರು ಅವರು. ಹೀಗಾಗಿ ಇವತ್ತಿನ ನಮ್ಮ ನದಿಗಳೆಲ್ಲ ಉಸುಕಿಲ್ಲದಂಗೆ ಆಗಿ ಹೋಗ್ಬಿಟ್ಟಿದ್ದಾವೆ. ಹಂಗೆ ಕೇಳಿದಾಗ ನಮ್ಮ ಜನಕ್ಕೆ ಉಸುಕು ಬೇಕಲ್ರಿ, ಎಲ್ಲಿ ತೋರೋದು ಅಂತ ಕೇಳ್ತಾ ಇದ್ದಾರೆ. ಒಂದು ಕಾಡು ಕಡಿದ ಕಲ್ಲು ತೊಗೊಳ್ತಾರೆ, ಕಲ್ಲಿನ ಮತ್ತೆ ತೊಗೊಂಡು ಹೋಗ್ತಾರೆ, ಅದನ್ನು ಪುಡಿ ಮಾಡ್ಕೊಂಡು ಸ್ಟ್ಯಾಂಡ್ ಮಾಡಿ ಮಾರ್ಕೊಳ್ಳೋಂಥದ್ದು. ಕಾಡು ಕುಲ್ಲ, ಅದು ಕಾಡು ಕುಲ್ಲ ಆದ್ರಾಗಲಿ ಈ ಖನಿಜಗಳು ಕುಲ್ಲಾಗಿ ಹೋಗ್ಬಿಟ್ಟು ಇವ್ರ ಕಾಲದಲ್ಲಿ ಜನಾರ್ದನ್ ರೆಡ್ಡಿ ಅವರು ಇವತ್ತಿನ ಸಹಿತ ಅವರು ರಾಜಕೀಯ ಮಾಡ್ತಾರೆ. ಅವೆಲ್ಲ ಬಿಟ್ಟು ಅಂತ ಹೇಳ್ತಾರೆ. ಆ ರಾಜಕೀಯ ಖರ್ಚು ಹೆಂಗದ ಗೊತ್ತದ ನಿಮಗೆ? ಅವು ಜನಸಾಮಾನ್ಯ ಪ್ರಾಮಾಣಿಕ ಇಲೆಕ್ಷನ್ ಅಂತಂದ್ರೆ ಇವತ್ತು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಮಾಣದ ದುಡ್ಡು ತಂದು ಹಂಚುವಂಥ ಕೆಲಸಗಳು ಎಲ್ಲ ಕಡೆ ಆಗ್ತಾಯಿದ್ದಾವೆ. ಅದಕ್ಕೆ ಈ ನಮ್ಮ ಖನಿಜಗಳು ಉಳಿಸ್ಕೊಳ್ಳೋಕೆ ನಾವು ಜನ ಎಲ್ಲ ಎಚ್ಚರಗೊಳ್ಬೇಕಾಗಿದೆ. ಇವತ್ತು ಅಲ್ಲಿಯ ಗಿಡಗಳು ಹೋದಪ್ಪ ಅಂತಂದ್ರೆ ಈಗೇನು 88 ಹೆಕ್ಟರ್ ಭೂಮಿ ಅಲ್ಲೇನು ತೊಗೊಂಡಾರ ಕುಮಾರಸ್ವಾಮಿ ಇದರ ಏರಿಯಾದಲ್ಲ, ಅದು ಹೋಯ್ದಪ್ಪ ಅಂತಂದ್ರೆ ಮುಂದೆ ಏನಾಗೈತಿ ಅಲ್ಲಿ ಖನಿಜ ಒಂದೇಳಿ ಇನ್ನೊಂದು ಅಪಾಯನೂ ಇಟ್ಟಿಲ್ಲ. ಈಗ 55 ವರ್ಷದಿಂದ ಏನು ಸರ್ವೆ ಮಾಡಿದ್ದಾರೆ ಅದ್ರ ಪ್ರಕಾರ ಖನಿಜ ಅಂತ ಹೇಳ್ತಾರೆ. ನಾಳೆ ಕೆಲವೊಂದಿಷ್ಟು ಹಿಂಗೂ ಆಗಿದ್ದಾವೆ ಇಲ್ಲ ಅಂತಲ್ಲ. ಕೆಲವೊಂದು ಕಂಪ್ನಿಗಳು ಆ ಭರವಸೆ ಮೇಲೆ ತೊಗೊಂಡು ಅಲ್ಲಿ ಏನಪ್ಪ ಅಂತ ಆ ಬ್ಲಾಕ್ಗಳು ತೊಗೊಂಡು ಅದನ್ನು ಖನಿಜ ಹಾಕಿ ತೆಗೆದಾಗ ಅಲ್ಲಿ ಖನಿಜ ಇಲ್ಲ, ಅದು ಸಹಿತ ಲಾಸ್ ಆಗಿದ್ದು ನೋಡಿದ್ವಿ ನಾವು. ಅದು ಸಹಿತ ರಿಪೋರ್ಟ್ಸ್ ಇದ್ದಾವೆ. ಅದು ಇದರ ಅರ್ಥ ಸರಿಯಾಗಿ ಇನ್ನೊಮ್ಮೆ ಅದ್ರ ರಿಪೋರ್ಟ್ ತಗೊಂಡು ಅವ್ರಿಗೂ ಲಾಭ ಆಗಿರ್ಬೇಕು, ಕಂಪ್ನಿಯವ್ರಿಗೂ ಅದು ಲಾಭ ಆಗಿರ್ತದಿಲ್ಲ ಅಂತಲ್ಲ. ಅವ್ರು ಮತ್ತೊಬ್ಬರು ಯಾವುದೋ ಲಾಭ ಮಾಡ್ಕೊಂಡು ಹೋಗಿರ್ತಾರೆ. ಯಾವ ಕಂಪ್ನಿನೂ ಲಾಸ್ ಒಂದು ಮಾತಿಲ್ಲ. ಕಡೆಗೆ ಸರ್ಕಾರಗಳಿಂದ ಏನು ಸವಲತ್ತು ತಗೊಂಡು ಹೋಗಿರ್ತಾರೋ ಲಾಸ್ ಆಗೋದು ಯಾರಿಗೆ ಅಂದ್ರೆ ನಮ್ಮ ನಿಸರ್ಗಕ್ಕೆ. ನಾವು ನಿಸರ್ಗ ನಂಬಿ ಬದುಕುವಂಥ ನಮ್ಮಂಥ ಜನಸಾಮಾನ್ಯರಿಗೆ ಆ ದಿಶೆಯಲ್ಲ ಇವತ್ತು ಸಿದ್ದರಾಮಯ್ಯನಂಥ ಒಬ್ಬ ಒಳ್ಳೆಯ ಚಿಂತಕರು ಅಧಿಕಾರ ಹಿಡಿದಾಗ ಇಂಥದ್ರ ಬಗ್ಗೆ ಕಾಳಜಿ ವಹಿಸಲೇಬೇಕಾಗ್ತದೆ. ನಮ್ಮ ಅರಣ್ಯ ಉಳಿಬೇಕು, ಖನಿಜ ಉಳಿಬೇಕು, ಅದ್ರ ಜೊತೆ ಬೆಳವಣಿಗೆನೂ ಆಗಬೇಕು, ಡೆವಲಪ್ ಆಗಬೇಕು. ಅದಕ್ಕೆ ಅನೇಕ ಮತ್ತು ಬೇರೆ ವೈವಿಧ ಬ್ಲಾಕ್ಗಳಿದಾವೆ, ಅವತ್ತನ್ನು ಮಾರಿರ್ತಾರ ಮಾರ್ಕೊಂಡು ಅದನ್ನು ಒಂದು ದಂಡಿಗೆ ಹಚ್ಚಿರಿ. ಮತ್ತು ಅದು ಕಬ್ಬಿಣವನ್ನು ಇಲ್ಲಿಯ ದೇಶದ ಸ್ವದೇಶಿಯ ಇಲ್ಲೇ ಕಂಪ್ನಿಗಳು ಯಾವಿದಾವೆ, ಯಾವ ಕಂಪ್ನಿಗಳು ಏನು ಕಬ್ಬಿಣನ್ನು ಉಪಯೋಗ ಮಾಡಿಕೊಂಡು ಅದನ್ನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ಹಂಚುವಂಥ ಏನಿದಾವೆ ಅವ್ರು ಕೊಡ್ರಿ. ಯಾವುದೇ ದೇಶಕ್ಕೆ ನಮ್ಮ ಅದಿರನ್ನು ಮಾರಿದ್ರೆ, ಮ್ಯಾಂಗ್ನೀಸ್ ಎದುರಾಗಿರ್ಬೋದು, ಕಬ್ಬಿಣ ಎದುರಾಗಿರ್ಬೋದು, ಮತ್ತಾವುದು ಇರ್ಬೋದು ಮಾರಿದ್ರೆ ಇಲ್ಲೇ ಸಂಪತ್ತು ಒಮ್ಮೆ ಹೋದ್ರೆ ಮತ್ತೆ ಅದು ಆಗಬೇಕು. ಎಷ್ಟೋ 100-1000 ವರ್ಷಗಳು ಬೇಕಾಗ್ತಾವೆ. ಇವೆಲ್ಲ ಒಂದು ಚರ್ಚೆ ಆಗಬೇಕಾಗಿದೆ. ಅದಕ್ಕಾಗಿ ನಮ್ಮ ನಿಸರ್ಗ ಉಳಿಯುವಂಥದ್ದು ಜೊತೆಗೆ ನಮ್ಗೆ ಉದ್ಯೋಗ ಸಿಗುವಂಥದ್ದು ಯಾವುದಪ್ಪ ಅದಕ್ಕೆ ಮೇಲೆ ಹೇಳ್ತಾ ಇರ್ತೀನಿ. ಇಲ್ಲರಿ ಅಗ್ರಿಕಲ್ಚರ್ಗೆ ಪ್ರಿಫರೆನ್ಸ್ ಕೊಡ್ರಿ, ಮಾರ್ಕೆಟ್ ಕೊಡ್ರಿ. ಅವ್ರಿಗೆ ಮಾರ್ಕೆಟ್ ಕೊಟ್ಟು ಕಬ್ಬಿನಂಥ ವಿನಾಶಕಾರಿ ಬೆಳೆಯನ್ನು ಬಂದ್ ಮಾಡಿಬಿಟ್ರೆ ಅದನ್ನು ಸಾರಾಯಿ ಬಿಟ್ಟು ಸಾರಾಯಿ ಮತ್ತು ಜೊತೆ ಇನ್ನೊಂದು ಏನು ಚಹಾ ಬಿಟ್ಟು ಮತ್ತೇನು ಕೊಡೋದಿಲ್ಲ. ಅದು ಅದ್ರ ಬದಲಾಗಿ ಆಹಾರ ಪದಾರ್ಥಗಳನ್ನ ಉತ್ಪನ್ನ ಮಾಡಿರುವಂಥದ್ದು ಮಾಡಿ ಅವ್ರಿಗೆ ಮಾರ್ಕೆಟ್ ಕೊಟ್ಟರೆ ರೈತಗೆ ಇಡೀ ದೇಶಕ್ಕೆ ಉದ್ಯೋಗ ಕೊಡೋದಷ್ಟೇ ಅಲ್ಲ, ಇಡೀ ದೇಶ ನಂದನವಾಗಿಬಿಡ್ತದಲ್ಲ. ಇದ್ಯಾಕೆ ನೀವು ವಿಚಾರ ಮಾಡೋಲ್ಲ? ನೀವು ನೆಮ್ಮದಿಯಿಂದ ಇರ್ತೀರಿ. ಇಲೆಕ್ಷನ್ ದುಡ್ಡು ಹಂಚೋದಕ್ಕೆ ಬೇಕಾಗಿದೆ. ಸಾರಾಯಿ ಬರಲಿಲ್ಲ ಅಂದ್ರೆ ಸಾರಾಯಿ ಹಂಚು ಮಾತಿಲ್ಲ. ಚಹಾದ ಎಲ್ಲರೂ ಬಂದಾಗಿಬಿಡ್ತಾರೆ. ಮೊದಲಿಂದ ಚಹಾ ಇಲ್ಲದೆ ಬೇಕು ಅಂತ ಜನ ಇದ್ದರು. ನಮಗೆ ಸಕ್ಕರೆ ಬೇಕಾಗಿಲ್ಲ, ಕಬ್ಬ ಬೇಕಾಗಿಲ್ಲ ಅನ್ನೋದು ಸಹಿತ ನಾವು ಇವತ್ತು ಈ ವ್ಯವಸ್ಥೆಯನ್ನು ಬದಲು ಮಾಡಿ ವಿಚಾರ ಮಾಡಬೇಕಾಗಿದೆ. ಅದೆಲ್ಲ ಇರಲಿ. ಜೊತೆಗೆ ಇವತ್ತು ಖನಿಜದ ಬದಲಾಗಿ ಅದು ಏನು ಕುಮಾರಸ್ವಾಮಿ ಐರನ್ ಓರ ಬ್ಲಾಕ್ ಅದಲ್ಲ, ಅದ್ರ ಬದಲಲ್ಲಿ ಇನ್ನೊಮ್ಮೆ ಅಭ್ಯಾಸ ಮಾಡಿ ಮತ್ತೊಮ್ಮೆ ಅದಕ್ಕೆ ಇದು ಮಾಡಿಕೊಂಡು ಸರ್ವೆ ಮಾಡಿಸಿ ಚಲೋ ಕಂಪ್ನಿದಾಗಿ ಬಟ್ ಸ್ವತಃ ಗೌರ್ಮೆಂಟ್ ನಮ್ಮ ರೆಗ್ಯುಲರ್ ಇಂಜಿನಿಯರ್ ಇದ್ದಾರೆ, ಅವ್ರ ಕಡೆ ನೋಡಿ ಕರೆಕ್ಟ್ ಅದನ್ನು ಇಲ್ಲ ನೋಡ್ಕೊಂಡು ಅದನ್ನು ಕೈ ಹಚ್ಚಿರಿ. ಎಲ್ಲರೂ ಉಳಿಸ್ಕೊಳ್ರಿ ಅದನ್ನು. ಮತ್ತು ಬೇರೆ ಯಾವುದೋ ಕೊಡ್ರಿ, ಅದನ್ನು ಕೊಡ್ಬೇಕಂತ ಹೇಳಿದ ಅಂತೇಳಿ ಈ ನಮ್ಮ ಪರಿಸರ ಹೋರಾಟಗಾರರು ಕೇಳ್ತಾ ಇದ್ದಾರೆ. ಅವ್ರಿಗೆ ಉತ್ತರ ಕೊಡ್ರಿ. BR ನಮ್ಮ ಹಿರೇಮಠರು ಜೊತೆಗೆ ಇನ್ನೂ ಅನೇಕರಿದ್ದಾರೆ. ಅವರು ಈ ಖನಿಜ ಬಗ್ಗೆ, ಈ ನೆಲದ ಬಗ್ಗೆ, ಈ ಜನರ ಬಗ್ಗೆ ಕಾಳಜಿ ಇದ್ದವರು ಅದಾರ. ಇದ್ರ ಬಗ್ಗೆ ದಯವಿಟ್ಟು ಸಿದ್ದರಾಮಯ್ಯನವರು ಮತ್ತೊಮ್ಮೆ ವಿಚಾರ ಮಾಡೋದು ಭಾಳ ಯೋಗ್ಯ ಅಂತ ಹೇಳ್ತಾರೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯಕ್ಕೆ ಬಂದರೆ